ಆಯ್ತು, ಸಂತೋಷ್ ಲಾಡ್ ಆಯ್ತು. ಇದೀಗ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ ಪಹಲ್ಗಾಮ್ ದಾಳಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸಚಿವರು. ಪ್ರಧಾನಿ ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಇಂಥ ಮಾಸ್ಟರ್ ಸ್ಟ್ರೋಕ್ ಕಟ್ತಾರೆ ಅಂತ ಹೇಳಿರೋದು ಸಚಿವ ಪ್ರಿಯಾಂಕ್ ಖರ್ಗೆ. ಪಹಲ್ಗಾಮ್ ದಾಳಿಯ ವೈಫಲ್ಯವನ್ನ ಮುಚ್ಚಾಕೋಕೆ ಜನಗಣತಿ ಜಾತಿ ಗಣತಿಯನ್ನ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾರು ಡಿವೈಡ್ ಅಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು, ಮೋದಿ ಅವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ, ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದೆ. ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೇವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತು ಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ, ಯಾವಾಗ ಸಾಮಾನ್ಯ ಜನರವ್ರಿಗೆ ಪ್ರಶ್ನೆ ಆಯ್ತು, ಸಂತೋಷ್ ಲಾಡ್ ಆಯ್ತು. ಇದೀಗ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ ಪಹಲ್ಗಾಮ್ ದಾಳಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸಚಿವರು. ಪ್ರಧಾನಿ ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಇಂಥ ಮಾಸ್ಟರ್ ಸ್ಟ್ರೋಕ್ ಕಟ್ತಾರೆ ಅಂತ ಹೇಳಿರೋದು ಸಚಿವ ಪ್ರಿಯಾಂಕ್ ಖರ್ಗೆ. ಪಹಲ್ಗಾಮ್ ದಾಳಿಯ ವೈಫಲ್ಯವನ್ನ ಮುಚ್ಚಾಕೋಕೆ ಜನಗಣತಿ ಜಾತಿ ಗಣತಿಯನ್ನ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾರು ಡಿವೈಡ್ ಅಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು, ಮೋದಿ ಅವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ, ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದೆ. ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೇವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತು ಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ, ಯಾವಾಗ ಸಾಮಾನ್ಯ ಜನರವ್ರಿಗೆ ಪ್ರಶ್ನೆ ಮಾಡ್ತಾರೆ, ಅವಾಗ ಇಂಥದ್ದು ಯಾವುದಾದ್ರೂ ಅಂತ ಆಯ್ತು, ಸಂತೋಷ್ ಲಾಡ್ ಆಯ್ತು. ಇದೀಗ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ ಪಹಲ್ಗಾಮ್ ದಾಳಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸಚಿವರು. ಪ್ರಧಾನಿ ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಇಂಥ ಮಾಸ್ಟರ್ ಸ್ಟ್ರೋಕ್ ಕಟ್ತಾರೆ ಅಂತ ಹೇಳಿರೋದು ಸಚಿವ ಪ್ರಿಯಾಂಕ್ ಖರ್ಗೆ. ಪಹಲ್ಗಾಮ್ ದಾಳಿಯ ವೈಫಲ್ಯವನ್ನ ಮುಚ್ಚಾಕೋಕೆ ಜನಗಣತಿ ಜಾತಿ ಗಣತಿಯನ್ನ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾರು ಡಿವೈಡ್ ಅಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು, ಮೋದಿ ಅವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ, ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದೆ. ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೇವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತು ಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ, ಯಾವಾಗ ಸಾಮಾನ್ಯ ಜನರವ್ರಿಗೆ ಪ್ರಶ್ನೆ ಮಾಡ್ತಾರೆ, ಅವಾಗ ಆಯ್ತು, ಸಂತೋಷ್ ಲಾಡ್ ಆಯ್ತು. ಇದೀಗ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ ಪಹಲ್ಗಾಮ್ ದಾಳಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸಚಿವರು. ಪ್ರಧಾನಿ ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಇಂಥ ಮಾಸ್ಟರ್ ಸ್ಟ್ರೋಕ್ ಕಟ್ತಾರೆ ಅಂತ ಹೇಳಿರೋದು ಸಚಿವ ಪ್ರಿಯಾಂಕ್ ಖರ್ಗೆ. ಪಹಲ್ಗಾಮ್ ದಾಳಿಯ ವೈಫಲ್ಯವನ್ನ ಮುಚ್ಚಾಕೋಕೆ
ಜನಗಣತಿ ಜಾತಿ ಗಣತಿಯನ್ನ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು, ಮೋದಿ ಅವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ, ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೆವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತು ಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ. ಆಯ್ತು, ಸಂತೋಷ್ ಲಾಡ್ ಆಯ್ತು. ಇದೀಗ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ ಪಹಲ್ಗಾಮ್ ದಾಳಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸಚಿವರು. ಪ್ರಧಾನಿ ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಇಂಥ ಮಾಸ್ಟರ್ ಸ್ಟ್ರೋಕ್ ಕಟ್ತಾರೆ ಅಂತ ಹೇಳಿರೋದು ಸಚಿವ ಪ್ರಿಯಾಂಕ್ ಖರ್ಗೆ. ಪಹಲ್ಗಾಮ್ ದಾಳಿಯ ವೈಫಲ್ಯವನ್ನ ಮುಚ್ಚಾಕೋಕೆ ಜನಗಣತಿ ಜಾತಿ ಗಣತಿಯನ್ನ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು, ಮೋದಿ ಅವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ, ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೆವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತು ಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ, ಯಾವಾಗ ಸಾಮಾನ್ಯ ಜನರವ್ರಿಗೆ ಪ್ರಶ್ನೆ. ಆಯ್ತು, ಸಂತೋಷ್ ಲಾಡ್ ಆಯ್ತು. ಇದೀಗ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ ಪಹಲ್ಗಾಮ್ ದಾಳಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸಚಿವರು. ಪ್ರಧಾನಿ ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಇಂಥ ಮಾಸ್ಟರ್ ಸ್ಟ್ರೋಕ್ ಕಟ್ತಾರೆ ಅಂತ ಹೇಳಿರೋದು ಸಚಿವ ಪ್ರಿಯಾಂಕ್ ಖರ್ಗೆ. ಪಹಲ್ಗಾಮ್ ದಾಳಿಯ ವೈಫಲ್ಯವನ್ನ ಮುಚ್ಚಾಕೋಕೆ ಜನಗಣತಿ ಜಾತಿ ಗಣತಿಯನ್ನ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು, ಮೋದಿ ಅವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ, ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೆವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತು ಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ, ಯಾವಾಗ ಸಾಮಾನ್ಯ ಜನರವ್ರಿಗೆ ಪ್ರಶ್ನೆ ಮಾಡ್ತಾರೆ, ಅವಾಗ ಇಂಥದ್ದು ಯಾವುದಾದ್ರೂ ಅಂತ